Hello friends, welcome back to new video. ಇನ್ನೊಂದು ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಹೊಸದಾದಂಥ ಕರಾರಸನಿ KSRTC ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ಒಂದು KSRTC ಬಸ್ ಮೋಡ್ ಆಲ್ರೆಡಿ ತುಂಬ ದಿನ ಆಯಿತು. ಆಲ್ರೆಡಿ ಈ ಒಂದು KSRTC ಬಸ್ ಮೋಡ್ ರಿಲೀಸ್ ಆಗಿಬಿಟ್ಟು ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಈ ಒಂದು KSRTC ಬಸ್ ಮೋಡ್ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ತುಂಬ ಟ್ರೆಂಡಿಂಗಲ್ಲಿರುವಂಥ KSRTC ಬಸ್ಗೆ ಎಂಬುದು ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ ಎಲ್ಲರೂ ಕೂಡ. ಅದಕ್ಕೆ ಇನ್ಸ್ಟಾಗ್ರಾಮಿಂದ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ನಮ್ಮ ಒಂದು ಚಾನಲ್ಗೆ, ಎಲ್ಲರೂ ಕೂಡ ಧನ್ಯವಾದಗಳು. ಅದಕ್ಕೆ ನಿಮಗೋಸ್ಕರ ನಿಮ್ಮ ಒಂದು KSRTC ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಈ ಒಂದು KSRTC ಬಸ್ ಮೋಡು ಎಲ್ಲ KSRTC ಬಸ್ ಮೋಡ್ಕಿನ ಇದೊಂಥರ KSRTC ಬಸ್ ಮೋಡ್ ಒಂಥರ ಡಿಫ್ರೆಂಟ್ ಇದೆ. ನಾನು ಚಾನಲ್ ವಿಡಿಯೋ ಮಾಡಿದ್ದೇನಲ್ಲ ಆ KSRTCಗೂ ಮತ್ತು ಈ KSRTCಗೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇದೆ. ಅದೇನಪ್ಪ ಡಿಫ್ರೆಂಟ್ ಅಂತಂದರೆ ನೋಡ್ತಾ ಇರ್ಬೋದು ಮುಂದೆ ಫ್ರಂಟ್ ಆ್ಯಂಗಲಲ್ಲಿ ಯಾವ ರೀತಿ ಅಂದ್ಬಿಟ್ಟು ಇದೊಂಥರ ನಿಮ್ಮ ಹಳ್ಳಿಯಲ್ಲಿ ಓಡಾಡ್ತವಲ್ಲ ಲೋಕಲ್ ಬಸ್ಗಳು KSRTC ಥರ, ಆ ಥರ KSRTC ನಿಮಗೆ ಇರುವಂಥದ್ದು. ಇದರಲ್ಲಿ ನಿಮಗೆ 3 ಲಿವರ್ ಕೂಡ ಸಿಗುತ್ತೆ. 3 ಲಿವರ್ ಕೂಡ ಮಸ್ತ್ಗಾಗಿದೆ. 3 ಲಿವರ್, ಒಂದು KSRTCದು, ಇನ್ನೊಂದು ಈಶಾನ್ಯ ಕರ್ನಾಟಕ ಸಾರಿಗೆದು, ಇನ್ನೊಂದು ಯಾವುದೋ ಇದೆ KSRTC ಕಲ್ಯಾಣ ಕರ್ನಾಟಕ ಸಾರಿಗಿದೆ, ಯಾವುದೋ ಇನ್ನೂ 3 ಲಿವರ್ ಕೂಡ ಸಿಗುತ್ತೆ ಇದರಲ್ಲಿ. ಫಸ್ಟ್ನೇದು ನಾನು ಆ್ಯಡ್ ಮಾಡಿದ್ದೀನಿ. ಆ 3 ಲಿವರ್ ಕೂಡ ತೋರಿಸ್ತೀನಿ ಯಾವ್ದು ಅಂದ್ಬಿಟ್ಟು. ನೋಡ್ತಾ ಇದ್ರು ಇದರಲ್ಲಿ ಏನೇನು ಫ್ಯೂಚರ್ಸ್ ಇದೆಯಪ್ಪ ನೋಡ್ತಾ ಇರ್ಬೋದು. ಫ್ರಂಟ್ ಆ್ಯಂಗಲಲ್ಲಿ ವೆಂಕಟರಾಮನ ಫೋಟೋ ಇರುವಂಥದ್ದು, ಮತ್ತು ಕರಾರಸನಿ ಅಂತ ಫ್ರಂಟ್ ಆ್ಯಂಗಲಿಂದ ಈ ರೀತಿ ಬರುವಂಥದ್ದು ತುಂಬ ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ಈ ಒಂದು KSRTC ನೀವು ಬಸ್ ಮೋಡ್ನ ಡ್ರೈವ್ ಮಾಡ್ತಾ ಇದ್ರೆ ಒಳ್ಳೆ ನೀವು ಜೆಟ್ ಬಸ್ ಗೇಮಲ್ಲಿ ಇದೆಯಲ್ಲ ಅದೇ ಮಾಮೂಲಿ ಜೆಟ್ ಬಸ್ಸು, ಆ ಒಂದು ಜೆಟ್ ಬಸ್ ಓಡಿಸ್ತಿರಲ್ಲ ಆ ಥರ ಫೀಲ್ ಬರುತ್ತೆ ಅಷ್ಟೊಂದು ಚೆನ್ನಾಗಿರುವಂಥ KSRTC ಬಸ್ ಮೋಡ್ ಆಗಿರುತ್ತೆ. ಯಾಕಂದರೆ ಏರ್ ಸಸ್ಪೆನ್ಷನ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಬಸ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಏರ್ ಸಸ್ಪೆನ್ಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಗಾಡಿಗಳಿಗೆ ಅಷ್ಟೇ, ವೆಹಿಕಲ್ಗಳಿಗೆ ಅಷ್ಟೇ ಏರ್ ಸಸ್ಪೆನ್ಷನ್ ಇದ್ರೆ ತಾನೇ ಒಳ್ಳೆ ಆಟ ಆಡ್ಬೋದು ಗಾಡಿಯಲ್ಲಿ. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಿದೆ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ ಏನೇನು ಫ್ಯೂಚರ್ಸ್ ಇದೆ ಅಂತ ಅದು ಕೂಡ ಎಲ್ಲ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ 3 ಆನಿಮೇಷನ್ ಕೀಗಳು ಸಿಗುತ್ತೆ, 3 ಆನಿಮೇಷನ್ ಕೀಗಳು ಸಿಗುತ್ತೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ನಮಗೆ ಮುಂದೆ ನೋಡ್ತಾ ಇರ್ಬೋದು ಒಂಥರ ಡೋರ್ ಇದೆಲ್ಲ ಇಂಜಿನ್ ಡೋರ್ ಥರ, ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಒಂಥರ ಬಾನೆಟ್ ಥರ. ಮತ್ತು ನಿಮಗೆ ಎರಡನೇದು ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ವಿಂಡೋಸ್ ಇದೆಯಲ್ಲ ಪ್ಯಾಸೆಂಜರ್ಸ್ ವಿಂಡೋಸು, ಅದು ಕೂಡ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು. ಮತ್ತು 3ನೇದು ಕ್ಲಿಕ್ ಮಾಡಿದ್ರೆ ಸೈಡ್ ಡ್ರೈವರ್ ಡೋರ್ ಕೂಡ ಓಪನ್ ಆಗುತ್ತೆ. ನಮ್ಮ ಮಾಮೂಲಿ ಡೋರ್ ಕ್ಲಿಕ್ ಮಾಡಿದ್ರೆ ಪ್ಯಾಸೆಂಜರ್ಸ್ ಡೋರ್ನ ಅದು ನೋಡ್ತಾ ಇರ್ಬೋದು ಬ್ಯಾಕ್ ಡೋರು ಓಪನ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಹಿಂದೆ ನಮಗೆ ಯಾವುದೋ ಪೋಸ್ಟರ್ದು ಅಂಟಿಸಿದೆ, ಬ್ಯಾನರ್ ಅಂಟಿಸಿದ್ದಾರೆ ನೋಡ್ತಾ ಇರ್ಬೋದು. ಹಿಂದೆ ಪೋಸ್ಟ್ ಕೂಡ ಅಂಟಿಸಿದ್ದಾರೆ ನೋಡ್ತಾ ಇರ್ಬೋದು. ಹಿಂದೆ ಎಲ್ಲ ಈ ರೀತಿ ತುಂಬ ಅಂದರೆ ತುಂಬ ಅಲ್ಟಿ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಣ ಡ್ರೈವ್ ಮಾಡೋಣ ಬನ್ನಿ ಯಾವ ರೀತಿ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಏರ್ ಸಸ್ಪೆನ್ಷನ್ ಯಾವ ರೀತಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಹೇಗೆ ಬಸ್ ಕುಣಿದಾಡುತ್ತೆ ಡ್ಯಾನ್ಸೇ ಮಾಡುತ್ತೆ, ಆ ಥರ ಒಳ್ಳೆ ಏರ್ ಸಸ್ಪೆನ್ಷನ್ ಇರುವಂಥ ಬಸ್ ಮೋಡ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಅಲ್ಟಿ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ಮಾತ್ರ ಎಲ್ಲಿ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೂ ಕೂಡ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು, ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನೀವೇನಾದರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಆಮೇಲೆ ಅರ್ಥ ಆಗಿಲ್ಲ ಅಂದರೆ ಬಂದ್ಬಿಟ್ಟು ಕಮೆಂಟ್ ಆಗ್ತಿರೋ ಇದು ಫೇಕ್ ಗೇಮ್ ಬ್ರೋ ಅಂತಂದ್ಬಿಟ್ಟು. ನಾನೇ ಆಡ್ತಾ ಇಲ್ಲ ಬ್ರೋ, ನೋಡ್ತಾ ಇರ್ಬೋದು ನಾನೇ ಆಡ್ತಾ ಇದ್ದೀನಲ್ಲ. ಈ ಒಂದು ನಿಮ್ಮ ಫೋನಲ್ಲೇ ಆಡುವಂಥ ಗೇಮ್ ಆಗಿರುತ್ತೆ. ಯಾವುದೇ ಲ್ಯಾಪ್ಟಾಪಲ್ಲಿ ಹಂಗೆ ಆಡ್ಬೋದು, ಬಿಡ್ಬೋದು. ಮೇನ್ ಇಂಪಾರ್ಟೆಂಟಾಗಿ ಫೋನಲ್ಲೇ ನೀಟಾಗಿ ಆಡುತ್ತೆ. 1 GB ರ್ಯಾಮ್ ಇದ್ರೂ 2 GB ರ್ಯಾಮ್ ಸಪೋರ್ಟ್ ಕೊಡುತ್ತೆ ಈ ಒಂದು ಬಸ್ ಗೇಮು. ಈ ಬಸ್ ಸಿಮಿಲಾರಿಟಿ ಇಂಡೋನೇಷ್ಯಾ ಗೇಮ್ ಆಗಿರುತ್ತೆ. ಎಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ZHR ಆ್ಯಪ್ದು ಕೂಡ ಲಿಂಕ್ ಕೊಟ್ಟಿದ್ದೀನಿ. ಎಲ್ಲ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇನ್ನು 2 ಲಿವರ್ಗೆ ಅಂದ್ರಲ್ಲ ಆ ಲಿವರ್ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಏರ್ ಸಸ್ಪೆನ್ಷನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಏರ್ ಸಸ್ಪೆನ್ಷನ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು 2 ಲಿವರ್ ಯಾವ್ದು ತೋರಿಸು ಅಂತಿದ್ರೆ ಆ ಲಿವರ್ ಕೂಡ ತೋರಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. 2ನೇ ಲಿವರಿ ಆಗಿರುತ್ತೆ ನೋಡ್ತಾ ಇರ್ಬೋದು. 2ನೇ ಲಿವರಿ ಮಾತ್ರ ತುಂಬ ಅಲ್ಟಿ ಆಗಿದೆ. ಈಶಾನ್ಯ ಕರ್ನಾಟಕ ಸಾರಿಗೆ ನೋಡ್ತಾ ಇರ್ಬೋದು, ಉತ್ತರ ಕರ್ನಾಟಕ ಸೈಡ್ ಓಡಾಡುವಂಥ ಬಸ್ ಮೋಡ್ ಆಗಿರುತ್ತೆ ನೋಡ್ತಾ ಇರ್ಬೋದು. ಇದು ಯಾವ ಥರ ಬಸ್ ಯಾವ ಥರ ಕಾಣುತ್ತಪ್ಪ ಈ ಲಿವರಿ ಆ್ಯಡ್ ಮಾಡಿದ್ರೆ. ನಿಮ್ಮ ಹಳ್ಳಿಗಳಲ್ಲಿ ಓಡಾಡುತ್ತಲ್ಲ ಫ್ರೆಂಡ್ಸ್, ನಾನು ನೋಡಿದ್ದೀನಿ ಹಳ್ಳಿಗಳಲ್ಲಿ ಓಡಾಡೋ ಲೋಕಲ್ ಬಸ್ ಥರ ಈ ಒಂದು ಚಿಕ್ಕ ಬಸ್ ಮಾತ್ರ ಚಿಂದಿಯಾಗಿ ಕಾಣುತ್ತೆ. ಒಂದು ಬಸ್ ನೋಡ್ತಾ ಇರ್ಬೋದು ಈ ಥರ 2ನೇ ಲಿವರಿ ಈ ಥರ ಕಾಣುತ್ತೆ. ನಿಮ್ಗೆ ಯಾವ ಲಿವರಿ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. 1ನೇದು ಇಷ್ಟನಾ, 2ನೇದು ಇಷ್ಟನಾ, 3ನೇದು ಇಷ್ಟನಾ ಅಂತ
ಹಿಂಗೆ ಮೂರನೇದು ಕೂಡ ತೋರಿಸ್ತೀನಿ. ಇವಾಗ ನೋಡ್ತಾ ಇರಬಹುದು ಎರಡನೇ ಲಿವರಿ ಇದೇ ಆಗಿರುತ್ತೆ, ಈಗ ಮೂರನೇ ಲಿವರಿ ಆಗಿರುತ್ತೆ. ನೋಡ್ತಾ ಇರಬಹುದು ಇದು ಕೂಡ ಈಶಾನ್ಯ ಕರ್ನಾಟಕ ಸಾರಿಗೆ, ಆದರೆ ಇದು ಫುಲ್ ನಿಮಗೆ ಅಲ್ಲಿ ಒಂಥರ ಹೂ ಥರ ಡಿಸೈನ್ ಬಂತಲ್ಲ ಅದು ಇದಕ್ಕೆ ಬಂದಿಲ್ಲ, ಈ ಲಿವರಿಗೆ ಮಾತ್ರ ಬಂದಿಲ್ಲ. ನೋಡ್ತಾ ಇರಬಹುದು ಈ ರೀತಿ ಕಾಣುವಂಥದ್ದು ಫ್ರೆಂಡ್ಸ್. ನಿಮಗೆ 3 ಲಿವರ್ ಕೂಡ ಸಿಗುತ್ತೆ. ನಿಮಗೆ ನೋಡ್ತಾ ಇರಬಹುದು 3 ಲಿವರ್ ಕೂಡ ವೆರೈಟಿ ಆಗಿದೆ. ಬನ್ನಿ ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ಅರ್ಜೆಂಟಾಗಿ ಕಾಯ್ತಾ ಇದ್ರು ಗುರು. ಈ ಒಂದು ಬಸ್ ಗೇಮ್ ಚಿಂದಿ ಅಂದರೆ ಚಿಂದಿ ಆಗೈತೆ ಗುರು, ನಾನು ಕೂಡ ಅಂತಿರೋರು ಬನ್ನಿ ಇನ್ಯಾಕೆ ತಡ ಮಾಡ್ತೀರಾ, ಫಟಾಫಟ್ ಅಂತ ಹೇಳ್ಕೊಟ್ಬಿಡ್ತೀನಿ. ಫಟಾಫಟ್ ಅಂತ ಡೌನ್ಲೋಡ್ ಮಾಡ್ಕೊಂಬಿಡಿ, ಎಂಜಾಯ್ ಮಾಡಿ ಗುರು. ತುಂಬ ಅಂದರೆ ತುಂಬ ಎಂಟರ್ಟೈನ್ ಮಾಡ್ಬೋದು ಈ ಒಂದು ಗೇಮಲ್ಲಿ. ಎಂಟರ್ಟೈನ್ ಮಾಡ್ತಾರೆ ತುಂಬ ಅಂದರೆ ಬೋರ್ ಹೊಡೆದಾಗ ಈ ಒಂದು ಗೇಮ್ ಆಡೋಕ್ಕೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಗುರು, ಅಷ್ಟೊಂದು ಕ್ರೇಜಿಯಾಗಿದೆ. ಮತ್ತು ನಿಮ್ಮ ಆಪೋಸಿಟ್ಟು ಕೂಡ KSRTC ಬಸ್ಗಳು ಬರಬೇಕಪ್ಪ ಅಂದರೆ ಅದು ಕೂಡ ವಿಡಿಯೋ ಮಾಡಿದ್ದೀನಿ ನಾನು, ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿದೆ. ಹೌ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ ನಾನು ಡಿಸ್ಕ್ರಿಪ್ಷನ್ ತಡೆ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಆಪೋಸಿಟ್ ಬರುವಂಥ KSRTC ಬಸ್ ಮೋಡ್ ಆಗಿರುತ್ತೆ. ನಾನು ಪ್ರೆಸೆಂಟಾಗಿ ನಾನು ಕೇರಳ ಟ್ರಾಫಿಕ್ ಮೋಡ್ ಹಾಕೋತೀನಿ, ಯಾಕಂದರೆ ಕೇರಳದಲ್ಲಿ ಯಾವ ಗಾಡಿಗಳಿವೆ ಅವೆಲ್ಲ ಗಾಡಿಗಳು ಬರುತ್ತೆ. ಬನ್ನಿ ಇನ್ಯಾಕೆ ತಡ ಮಾಡ್ತೀರಾ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಇನ್ಯಾಕೆ ತಡ ಮಾಡ್ತೀರಾ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ತಡೆ KSRTC BS6 ಮೋಡ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರು ಕ್ರಿಯೇಟ್ ಮಾಡಿದಾರಲ್ಲ ಡ್ಯೂಟ್ ಗೇಮಿಂಗ್ ಅವರು, ಇವರ ಒಂದು ಚಾನಲ್ ನಿಮಗೆ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಈ ಒಂದು KSRTC ಬಸ್ ಮೋಡ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಬೈ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಬೈ ಅಪ್ಪ ಅಂತ, ಈ ಮೇನ್ ಇಂಪಾರ್ಟೆಂಟ್ ಆಗಿ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ ಗುರು. ಪಾಸ್ವರ್ಡ್ ತಗೊಳೋದು ಮಾತ್ರ ತುಂಬಾ ಕಷ್ಟ. ನೀವು ಸ್ವಲ್ಪ ನೀಟಾಗಿ ನೋಡಿ, ಸ್ವಲ್ಪ ಲಾಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ. ನೀಟಾಗಿ ನೋಡ್ಕೊಳ್ಳಿ, ಕಣ್ಣು ರೆಪ್ಪೆ ಮಿಟಿಕ್ಸ್ ಬಿಡೋ ಅಷ್ಟರಲ್ಲಿ ಪಾಸ್ವರ್ಡ್ ಹೋಗಿರುತ್ತೆ ಕೂಡ. ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಪಾಸ್ವರ್ಡ್ ಸಿಗುತ್ತೆ. ಬಟ್ ಪಾಸ್ವರ್ಡ್ ಹೇಳಂಗಿಲ್ಲ ಯಾರು ಕೂಡ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಂಗಿಲ್ಲ, ವಿಡಿಯೋದಲ್ಲಿ ಹೇಳಂಗಿಲ್ಲ. ಅದಕ್ಕೆ ನೀವು ಕೂಡ ಕರೆಕ್ಟಾಗಿ ಪಾಸ್ವರ್ಡ್ನ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಇಲ್ಲಿಂದ ಸ್ವಲ್ಪ ಲಾಸ್ಟ್ ಇಂದ ನೋಡಿ, ಇಲ್ಲಿ ಗಂಟೆ ಸ್ಕಿಪ್ ಮಾಡಿ, ಇಲ್ಲಿಂದ ನೋಡಿ ಪಾಸ್ವರ್ಡ್ ಖಂಡಿತ ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಪ್ಪ ಅಂದ್ರೆ ನೋಡ್ತಾ ಇರಬಹುದು, ಹೆಸರು ಕಾಣ್ತಿಲ್ಲ, KSRTC ಲೈಲ್ಯಾಂಡ್ BA3 ಬಸ್ ಮೋಡ್ ರಿಲೀಸ್ ಫಾರ್ BUSSID ಡೌನ್ಲೋಡ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಹೆಂಗೆ ತಾಗಡಿ ಮೋರ್ ಅಂತ ಕಾಣುತ್ತೆ, ನೋಡ್ತಾ ಇರಬಹುದು. ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರೋ ನಿಮಗೆ ಬಸ್ ಮೋಡ್ ಕೂಡ ಇದೆ, ನೋಡ್ತಾ ಇರಬಹುದು. ಬಸ್ ಮೋಡ್ ಲಿಂಕ್ ಇಲ್ಲಿ ಕಾಣ್ತಿದೆ, ಮತ್ತೆ ಲಿವರಿ ಲಿಂಕ್ ಕೂಡ ಇದೆ. ನಾವು ಎರಡು ಕೂಡ ಡೌನ್ಲೋಡ್ ಮಾಡಬೇಕು. ನಾವು ಫಸ್ಟ್ ಬಸ್ ಮೋಡ್ ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಶೇರ್ ಮೋಡ್ಸ್ ಇಂದ ಓಪನ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರಬಹುದು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಬ್ಯಾಗ್ ಬನ್ನಿ, ಬೇರೆ ಅಡ್ವರ್ಟೈಸ್ಮೆಂಟ್ಗೆಲ್ಲ ಕರ್ಕೊಂಡು ಹೋಗುತ್ತೆ. ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಮತ್ತೆ ನೀವು ಇನ್ನೂ ಡೌನ್ಲೋಡ್ ಮಾಡಬೇಕಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಎಲ್ಲ ಇರುತ್ತೆ. ನೋಡ್ತಾ ಇರಬಹುದು, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ ಗುರು, ಅಡ್ವರ್ಟೈಸ್ಮೆಂಟ್ ತುಂಬಾ ಬರುತ್ತೆ. ಇವಾಗ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಫೈಲ್ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಡೌನ್ಲೋಡ್ ಆಗ್ತಿದೆ, ನೀವೇನು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ, ಅದು ಡೌನ್ಲೋಡ್ ಆಗ್ತಾ ಇರುತ್ತೆ. ಇವಾಗ ನೀವು ಸಿಂಪಲ್ ಆಗಿ ಲಿವರಿ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಲಿವರಿ ಕೂಡ ಡೌನ್ಲೋಡ್ ಮಾಡೋದು ನೀವು ಸಿಂಪಲ್ ಆಗಿ ಅದೇ ಡಿಸ್ಕ್ರಿಪ್ಷನ್ ತಗಡೆ ಬನ್ನಿ, ಬ್ಯಾಕ್ ಬನ್ನಿ. ನೀವು ಮತ್ತೆ ನೋಡ್ತಾ ಇರಬಹುದು, ಡೌನ್ಲೋಡಿಂಗ್ ಆಲ್ರೆಡಿ ಡೌನ್ಲೋಡ್ ಆಗ್ಬಿಡ್ತೀವಿ. ನೋಡ್ತಾ ಇರಬಹುದು, KSRTC BS3 ಜಿಪ್ ಆಲ್ರೆಡಿ ಡೌನ್ಲೋಡ್ ಆಗಿದೆ. ನೀವು ಸಿಂಪಲ್ ಆಗಿ ನೀವು ಲಿವರಿ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಲಿವರಿ ಕೂಡ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೀವು ಮತ್ತೆ ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ತಗಡೆ ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು, ಲಿವರಿ ಲಿಂಕ್ ಅಂತಿದೆಯಲ್ಲ, ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡ್ತಾ ಇರಬಹುದು ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ನೋಡ್ತಾ ಇರಬಹುದು ವೆರಿಫೈಯಿಂಗ್ ಆಗ್ತಾ ಇದೆ. ಲಿವರಿ ಕೂಡ ಇಲ್ಲಿಂದ ಬೈ ಮಾಡ್ಕೊಂಡ್ಬಿಟ್ಟು ನಾವು ಜೆಡ್ ಆಚರ್ ಆಪ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಮೋಡ್ನ ಯಾವ ರೀತಿ ಆಡ್ ಮಾಡ್ಕೊಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಬಹುದು, ಮತ್ತೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಕರ್ಕೊಂಡು ಹೋಗ್ತಾ ಬ್ಯಾಕ್ ಬನ್ನಿ. ನೋಡ್ತಾ ಇರೋದು ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದವನಿಗೆ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ. ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಲಿವರಿ ಕೂಡ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರಬಹುದು, ಲಿವರಿ ಕೂಡ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ಬಿಡ್ತು. ನೀವು ಸಿಂಪಲ್ ಆಗಿ ಜೆಡ್ ಆಚರ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು, ಜೆಡ್ ಆಚರ್ ಆಪ್ ಇದೆ ಫ್ರೆಂಡ್ಸ್. ನೋಡ್ತಾ ಇರಬಹುದು, ತೋರಿಸ್ತಾ ಇದೀನಿ ನಿಮಗೆ ಗೇಮು ಇದು. ನಿಮಗೆ ಇವೆರಡು ಕೂಡ ಪ್ಲೇ ಸ್ಟೋರ್ ಅವೈಲೇಬಲ್ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ಗೇಮ್. ಬಸ್ ಸಿಮಿಲಾರಿಟಿ ಇಂಡೋನೇಷಿಯಾ ಗೇಮು ಮತ್ತೆ ಜೆಡ್ ಆಚರ್ ಆಪ್. ನೋಡ್ತಾ ಇರಬಹುದು, ಹೆಸರು ಕಾಣ್ತಾ ಇದೆ. ಈ ಒಂದು ಜೆಡ್ ಆಚರ್ ಆಪ್ ನ ಪ್ಲೇ ಸ್ಟೋರ್ ಅಲ್ಲಿ
ಸರ್ಚ್ ಮಾಡಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನೀವು ಸಿಂಪಲ್ ಆಗಿ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ನೀವು ಹೋಮ್ ಪೇಜಿಗೆ ಬರ್ತೀರಾ. ನೀವು ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಕಾಣ್ತಿದೆಯಲ್ಲ, ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಯಾವುದೇ ರೀತಿ ಏನೇ ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ಸ್ ಫೋಲ್ಡರ್ ಅಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೀವು KSRTC BS3 ನ ಹುಡ್ಕಾಡ್ಬೇಕಾಗುತ್ತೆ. BS3 ನ ನಿಮ್ಗೆ ಬೇಗ ಸಿಕ್ಕಿಲ್ಲಪ್ಪ ಅಂದ್ರೆ ಸರ್ಚ್ ಪಕ್ಕ 3 ಚಿಕ್ಕ 3 ಲೈನ್ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಹುಡ್ಕಾಡೋ ಅವಶ್ಯಕತೆ ಇಲ್ಲ, ಲಾಸ್ಟ್ ಅಲ್ಲಿ ಸೇವ್ ಆಗಿರುತ್ತೆ. ಲಾಸ್ಟ್ ಅಲ್ಲಿ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ತಾ ಇರಬಹುದು KSRTC BS3 ಜಿಪ್ ಅಂತ ಕಾಣ್ತಿದೆ, ಇದು ಕೂಡ ಡೌನ್ಲೋಡ್ ಮಾಡಿದ್ವಿ. ಮತ್ತೆ ಲಿವರಿ ಕೂಡ ಡೌನ್ಲೋಡ್ ಮಾಡಿದ್ವಿ. ನಾವು ಎರಡು ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು KSRTC ಬಸ್ ಮೋಡ್ ನ ಎಕ್ಸ್ಟ್ರಾಕ್ಟ್ ಮಾಡೋಣ. ನೋಡ್ತಾ ಇರಬಹುದು ಇದ್ರ ಮೇಲೆ ಒಂದು ಟ್ಯಾಪ್ ಮಾಡಿ. ಇದ್ರ ಮೇಲೆ ಒಂದು ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಒಂದು ಟ್ಯಾಪ್ ಮಾಡ್ಕೊಳ್ಳಿ. ನೋಡ್ತಾ ಇರಬಹುದು ಪಾಸ್ವರ್ಡ್ ಕೇಳುತ್ತೆ ಗುರು. ನಾನು ಅವಾಗಲೇ ಹೇಳ್ದಂಗೆ ಅವ್ರ ಕ್ರಿಯೇಟರ್ ವಿಡಿಯೋದಲ್ಲಿ ಪಾಸ್ವರ್ಡ್ ನೀಟಾಗಿ ನೋಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಮಧ್ಯದಿಂದ ನೀಟಾಗಿ ನೋಡ್ಕೊಳ್ಳಿ, ಪಾಸ್ವರ್ಡ್ ಸಿಕ್ಕೇ ಸಿಗುತ್ತೆ. ಇವಾಗ ನೋಡ್ತಾ ಇರಬಹುದು ನಾನು ಪಾಸ್ವರ್ಡ್ ನ ಎಂಟರ್ ಮಾಡ್ತೀನಿ. ಇವಾಗ ನಾನು ಪಾಸ್ವರ್ಡ್ ನ ಹಾಕಿದೀನಿ. ನೋಡ್ತಾ ಇರಬಹುದು ಪಾಸ್ವರ್ಡ್ ಹಾಕಿದೀನಿ. ಪಾಸ್ವರ್ಡ್ ಹಾಕೊಂಡ್ಮೇಲೆ ನಿಮ್ಗೆ ಇಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೋಡ್ ಎಕ್ಸ್ಟ್ರಾಕ್ಟ್ ಹೆಂಗ್ ಆಯ್ತು. ಇವಾಗ ಆಲ್ರೆಡಿ ಮೋಡ್ ಎಕ್ಸ್ಟ್ರಾಕ್ಟ್ ಆಗಿದೆ, ನಿಮ್ಗೆ ತೋರಿಸ್ತಾ ಇದೀನಿ. ನೋಡ್ತಾ ಇರಬಹುದು ಮೋಡ್ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಆಗಿದೆ. ಇವಾಗ ನೀವು ಸಿಂಪಲ್ ಆಗಿ ಲಿವರಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದು ಲಿವರಿ ಮೇಲೆ ಒಂದು ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕಾಣ್ತಿದೆ, ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ. ಅದು ಕೂಡ ನಿಮ್ ಲಿವರಿ ಕೂಡ ಎಕ್ಸ್ಟ್ರಾಕ್ಟ್ ಆಗಿದೆ, ಅದು ನಿಮ್ಮ ಗ್ಯಾಲರಿಯಲ್ಲಿ ಬಂದ್ಬಿಟ್ಟು ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಇವಾಗ ಮೋಡ್ ನ ಆಡ್ ಮಾಡಬೇಕಾಗುತ್ತೆ. ನೋಡ್ತಾ ಇರಬಹುದು KSRTC ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ KSRTC BS3 ಅಂತ ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ವೈಟ್ ನಿಮ್ಗೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ, ಅದು ಕೂಡ ನಾವು BUSSID ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ತೋರಿಸ್ತಾ ಇದೀನಿ. ನೋಡ್ತಾ ಇರಬಹುದು ನೀಟಾಗಿ ಹುಡುಕಾಡಿ. ನೀವು ನೋಡ್ತಾ ಇರೋದು ನಮಗೆ KSRTC ನಮಗೆ ಒಂದು ವೈಟ್ ಫೈಲ್ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ನೋಡ್ತಾ ಇರಬಹುದು ಇಲ್ಲೇ ಕೂಡ ಮೇಲೆ ಸಿಕ್ಕಿದೆ. ಹೆಸರು ನೋಡ್ಕೊಳ್ಳಿ, KSRTC V1 BUSSID ಮೋಡ್ ಅಂತ ಇರುತ್ತೆ. 51.4 MB ಇರುವಂತದ್ದು. ಇಲ್ಲಿ ನೋಡ್ತಾ ಇರಬಹುದು ಹಳೆ ವೈಟ್ ಹಳೆ ಮಡಿಚಿರೋ ತರ ಕಾಣ್ತಿದೆಲ್ಲ, KSRTC V1 BUSSID ಮೋಡ್ ಅಂತ ಇರುತ್ತೆ. ನೋಡ್ತಾ ಇರಬಹುದು ಈ ವೈಟ್ ಫೈಲ್ ಹಳೆ ಮಡಿಚಿರೋ ತರ ಇದೆಯಲ್ಲ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಕಟ್ ಅಂತ ಆಪ್ಷನ್ ಇದೆ, ಕತ್ರಿ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಾ ಇರುತ್ತೆ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಮೇಲೆ BUSSID ಅಂತ ಫೋಲ್ಡರ್ ಕಾಣುತ್ತೆ, BUSSID ಅಂತ BUSSID ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಮೋಡ್ಸ್ ಅಂತ ಇರುತ್ತೆ, MODS ಅಂತ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಮೇಲೆ ರೆಡ್ ಪಾರ್ ತರ ಸಿಂಬಲ್ ಕಾಣ್ತಿದೆ ಗ್ರೀನ್ ಕಲರ್, ಇಲ್ಲಿ ನೋಡ್ತಾ ಇರಬಹುದು ಬೆರಳು ತೋರಿಸ್ತಾ ಇದೀನಲ್ಲ, ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮ್ಮ ಒಂದು KSRTC ಬಸ್ ಮಾಡಿ ಬಂದ್ಬಿಟ್ಟು ಪೇಸ್ಟ್ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇರಬಹುದು ಇದು ನಿಮ್ಮ ಒಂದು ಬಸ್ ಗೇಮ್ಗೆ 100% ಆಡ್ ಆಗಿದೆ. ನೀವು ಲಿವರಿ ಕೂಡ ಆಡ್ ಮಾಡಬೇಕು. ಲಿವರಿ ನಿಮ್ಮ ಒಂದು ಗೇಮ್ ಅಲ್ಲೇ ಆಡ್ ಮಾಡೋದು, ಅದು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಗೇಮ್ ನ ಓಪನ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ಗೇಮ್ ನ ಓಪನ್ ಮಾಡಿದೀನಿ. ನಿಮ್ಮ ಒಂದು KSRTC ಬಸ್ ಮೋಡ್ ಬಂದಿದೆ ಅಲ್ಲ ಅಂತ ಚೆಕ್ ಮಾಡೋದು. ಇಲ್ಲಿ ಗ್ಯಾರೇಜ್ ಅಂತ ಇರುತ್ತೆ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ತಾ ಇರಬಹುದು ಈ ಸೈಡ್ ಒಂದು ಬಾಣದ ಗುರ್ತಿದೆ, ಆ ಸೈಡ್ ಒಂದು ಬಾಣದ ಗುರ್ತಿದೆ, ಈ ತರ ಒಂದು ಆರೋ ಮಾರ್ಕ್ ತರ ಕಾಣ್ತಿಲ್ಲ, ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಬಸ್ ಮೋಡ್ ಬಂದಿದೆ ಅಂತ ಚೆಕ್ ಮಾಡೋದು. ನೋಡ್ತಾ ಇರಬಹುದು ಈ ತರ ಚೆಕ್ ಮಾಡ್ಕೊಳ್ಳಿ, ಬಂದಿದೆ KSRTC ಬಸ್ ಮೋಡ್. ನೋಡ್ತಾ ಇರಬಹುದು ಬಂದಿದೆ. ಇದಕ್ಕೆ ನೀವು ಲಿವರಿ ಕೂಡ ಆಡ್ ಮಾಡಬೇಕು. ಲಿವರಿ ಡೌನ್ಲೋಡ್ ಮಾಡಿದಿರಲ್ಲ, ಅವಾಗಲೇ ಹೇಳಿದಿನ ಡೌನ್ಲೋಡ್ ಮಾಡಿದಿರಲ್ಲ, ಅದು ನೀವು ಆಡ್ ಮಾಡಬೇಕಾಗುತ್ತೆ. ಅದೇ ಹೇಗಪ್ಪ ಆಡ್ ಮಾಡೋದು ಅಂದ್ರೆ ಇಲ್ಲಿ ಯೂಸ್ ಅಂತ ಕೊಡಿ. ಯೂಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಇರಬಹುದು ಸೆಂಟ್ರಲ್ ಕಲರ್ ತರ ಸಿಂಬಲ್ ಕಾಣ್ತಿಲ್ಲ, ಸಾಂಗ್ ಸಿಂಬಲ್ ಪಕ್ಕ, ಅದ್ರ ಕ್ಲಿಕ್ ಮಾಡಿ. ಅದ್ರ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಬ್ರೌಸ್ ಲಿವರಿ ಅಂತಿದೆ, ನೋಡ್ತಾ ಇರಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಗ್ಯಾಲರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ನೋಡ್ತಾ ಇರಬಹುದು ನಿಮ್ಮ ಗ್ಯಾಲರಿ ಪ್ರೊಫೈಲ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ ಇಲ್ಲಿ 3 ಲೈನ್ಸ್ ಕಾಣ್ತಿಲ್ಲ, ನೋಡ್ತಾ ಇರಬಹುದು, ಬೆರಳು ತೋರಿಸ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಅಂತಾನೆ ಕೊಡಿ. ನೀವು ಡೌನ್ಲೋಡ್ ಮಾಡಿದ್ ಬರುತ್ತೆ. ಇಲ್ಲಿ ನೀವು ಸ್ವಲ್ಪ ದೊಡ್ಡದು ಇಕ್ಕೊಳ್ಳಿ, ಕೈ ತೋರಿಸ್ತಾ ಇದೀನಲ್ಲ, ನೀವು ಈ ತರ ಇಕ್ಕೊಳ್ಳಿ. ನೋಡ್ತಾ ಇರಬಹುದು ಈ ತರ ಇಕ್ಕೊಳ್ಳಿ. ನೀವು ಇಲ್ಲಿ ಡೌನ್ಲೋಡ್ಸ್ ಅಂತಾನೆ ಕೊಡಿ. ನೋಡ್ತಾ ಇರಬಹುದು ಈ ತರ ಇಲ್ಲಿ ದೊಡ್ಡದಾಗಿ ನೀವು ಇಕ್ಕೊಳ್ಳಿ, ಚಿಕ್ಕದಾಗಿ ಇಕ್ಕೋಬೇಡ್ರಿ. ನೋಡ್ತಾ ಇರಬಹುದು ದೊಡ್ಡದಾಗಿ ಸ್ವಲ್ಪ ದೊಡ್ಡದು ಕಾಣಂಗೆ ಇಕ್ಕೊಳ್ಳಿ. ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ ಡೌನ್ಲೋಡ್ಸ್ ಸ್ಕ್ರೋಲ್ ಮೇಲೆ. ಇನ್ನು ಮೇಲೆ ಹಂಗೆ ಸ್ಕ್ರೋಲ್ ಮಾಡಬೇಕಾಗುತ್ತೆ, ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲೆಲ್ಲ ಫೋಟೋಗಳು ತೋರಿಸುತ್ತೆ ದೊಡ್ಡದಾಗಿ ಇಕ್ಕಂದ್ರೆ ನಿಮಗೆ. ನೋಡ್ತಾ ಇರಬಹುದು ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಸ್ಕ್ರೋಲ್ ಮಾಡಿ, ಮೇಲೆ ಸ್ಕ್ರೋಲ್ ಮಾಡಿ ಇನ್ನೂ ಮಾಡಿ. ನಿಮಗೆ 3 ಲಿವರ್ ಕೂಡ ಬಂದ್ಬಿಟ್ಟು ಸೇವ್ ಆಗಿರುತ್ತೆ ಕೂಡ. ನೋಡ್ತಾ ಇರಬಹುದು 1, 2, 3 ಲಿವರ್ ಕೂಡ ಇದೆ. ನೀವು ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಇವಾಗ ನೋಡ್ತಾ ಇರಬಹುದು KSRTC ಇದೆಲ್ಲ ಅದು ಆಡ್ ಮಾಡ್ತೀನಿ. ಸಿಂಪಲ್ ಆಗಿ ನೋಡ್ತಾ ಇರಬಹುದು. ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ. ಒಂದು ಟ್ಯಾಪ್ ಮಾಡಿದ್ರೆ ನೋಡ್ತಾ ಇರಬಹುದು ನಿಮ್ಮ ಒಂದು KSRTC ಕರರಸನಿ ಲಿವರಿ ಬಂದ್ಬಿಟ್ಟು ಆಡ್ ಆಗಿದೆ. ನೋಡ್ತಾ ಇರಬಹುದು ತುಂಬಾ ಚಿಂದಿ ಅಂದ್ರೆ ಚಿಂದಿಯಾಗಿ ಕಾಣುತ್ತೆ ಗುರು. ಲಿವರಿ ಆಡ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೈ ಅಂತ ಕಾಣ್ತಿದೆ, ನೋಡ್ತಾ ಇರಬಹುದು. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಫ್ರೀ ಅಂತ ಕೊಡಿ. ನಿಮ್ಗೆ 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬಂದ್ಬಿಟ್ಟು
ನಿಮಗೆ ಅಲ್ಲಿ ಕ್ಯಾನ್ಸಲ್ ಕೊಟ್ಟೆ ನಿಮ್ಮ ಒಂದು ಲಿವರ್ ಕೂಡ ಆ್ಯಡ್ ಆಗುತ್ತೆ, ನಿಮ್ಮ ಬಸ್ ಮೋಡ್ ಕೂಡ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ ಆ್ಯಡ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಅಲ್ಟಿ ಆಗಿದೆ ಈ ಒಂದು ಬಸ್ ಮೋಡ್ ಮಾತ್ರ. ಇನ್ನು ಯಾರು ವಿಡಿಯೋಗೆ ಲೈಕ್ ಕೊಡಲಿಲ್ಲ ಅಂದರೆ ಬೇಗ ಲೈಕ್ ಕೊಡಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ಗೇಮ್ನ ಆಡ್ತಿದ್ರೆ ಅವ್ರಿಗೂ ಕೂಡ ಈ ಒಂದು ಗೇಮ್ ಲಿಂಕ್ನ ಶೇರ್ ಮಾಡಿ, ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಲಿ. ಅವರು ಕೂಡ ಈ ಒಂದು KSRTC ಬಸ್ ಮೋಡ್ನ ಅವರು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅವರು ಕೂಡ ಎಂಜಾಯ್ ಮಾಡಲಿ. ನೋಡ್ತಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಪಾಸ್ವರ್ಡ್ ಕೊನೆವರೆಗೂ ನೋಡಿ ಸಿಗುತ್ತೆ. ಮತ್ತು ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.